ಇನ್ನು ಮಲ್ಟಿಪ್ಲೆಕ್ಸ್ಗಳಲ್ಲಿ ಚಿತ್ರ ನೋಡಬೇಕು ಅಂತಂದರೆ ಅದಕ್ಕೊಂದು ದರ ನಿಗದಿ ಮಾಡೋಕ್ಕೆ ಸಾಧ್ಯ ಆಗಿತ್ತಲ್ವ, ₹200 ಅಂತ ಹೇಳಿದ್ರು. ಅದು ಆಗುತ್ತಾ ಆಗಲ್ವಾ ಅನ್ನುವಂಥ ಇತ್ತು. ಸೊ ಮಲ್ಟಿಪ್ಲೆಕ್ಸ್ ಟಿಕೆಟ್ ದರ ತಡೆಯಾಜ್ಞೆ ಸಂಬಂಧ ಹೈಕೋರ್ಟ್ ಆದೇಶ ಹಿನ್ನೆಲೆಯಲ್ಲಿ ಈಗ ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಿನಿಮಾ ನೋಡುವವರ ಟಿಕೆಟ್ಗಳು ಹುಷಾರ್. ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಿನಿಮಾ ನೋಡಿದರೆ ಟಿಕೆಟ್ ಭದ್ರವಾಗಿ ಇಟ್ಕೊಳ್ಳಿ. ಯಾಕೆ ಅಂತ ಹೇಳ್ತೀವಿ ನೋಡಿ. ಆನ್ಲೈನ್ ಅಥವಾ ಆಫ್ಲೈನ್ ಟಿಕೆಟನ್ನು ಸೇಫ್ ಆಗಿ ಇಟ್ಕೊಳ್ಳಿ. ಸಿನಿಪ್ರಿಯರಿಗೆ ರಾಜ್ಯ ಸರ್ಕಾರ ಮನವಿ ಮಾಡಿಕೊಳ್ತಾ ಇದೆ. ಮಲ್ಟಿಪ್ಲೆಕ್ಸ್ಗಳಲ್ಲಿ ಏಕರೂಪ ಟಿಕೆಟ್ ದರ ನಿಗದಿಯಾದರೆ ಅಂದರೆ ₹200 ಅಂತ ಏನಿತ್ತು, ಗ್ರಾಹಕರಿಂದ ಪಾವತಿಯಾದ ಹೆಚ್ಚುವರಿ ಹಣವನ್ನು ಹಿಂತಿರುಗಿಸಲೇಬೇಕು ಮಲ್ಟಿಪ್ಲೆಕ್ಸ್ಗಳು. ಫಾರ್ ಎಕ್ಸಾಂಪಲ್, ನಿಮ್ಮಿಂದ ಈಗ ₹600 ಅವ್ರು ಇಸ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳಿ. ನಾಳೆ ಹೈಕೋರ್ಟ್ನಲ್ಲಿ ಇಲ್ಲ ಸರ್ಕಾರ ತೆಗೆದುಕೊಂಡಂಥ ನಿರ್ಧಾರ ₹200 ಕರೆಕ್ಟ್ ಆಗಿದೆ ಅಂತಂದರೆ ಅವರು ₹400 ನಿಮಗೆ ವಾಪಸ್ ಕೊಡಬೇಕಾಗತ್ತೆ. ಹಾಗಾಗಿ ನೀವು ತೆಗೆದುಕಿಟ್ಕೊಂಡಂತಹ ಟಿಕೆಟನ್ನು ಸೇಫ್ ಆಗಿ ಇಟ್ಕೊಳ್ಳಿ. ₹400 ವಾಪಸ್ ಬರುತ್ತೆ, ಅಥವಾ 200. ನೀವೆಷ್ಟು ತೊಗೊಂಡಿರ್ತೀರೋ ಅಷ್ಟು. ಒಂದು ದರ ನಿಗದಿ ಆದರೆ ಅದರ ಮೇಲೆ ನೀವು ಎಷ್ಟೇ ದುಡ್ಡನ್ನು ಕೊಟ್ಟಿದ್ರು ಕೂಡ ಅದನ್ನು ವಾಪಸ್ ಪಡಿಬೇಕಾಗತ್ತೆ. ಆದರೆ ಮೊನ್ನೆ ಸರ್ ಕೂಡ ಹೇಳ್ತಾ ಇದ್ರು, ಹಾಗಿದ್ದಾಗ GST ತೊಗೊಂಡಿರ್ತಾರಲ್ಲ, ಅದನ್ನು ಹೆಂಗೆ ವಾಪಸ್ ತಗೊಳ್ಳೋದು? ಸರ್ಕಾರ ಕೊಡುತ್ತಾ ಅದನ್ನು GST ದರವನ್ನು? ಈಗ ₹600 ಇದಾಯಿತು, ಅದಕ್ಕೆ GST ಹಾಕಿರ್ತಾರಲ್ಲ, ಅದರದ್ದು ಯಾರು ಕಟ್ತಾರೆ ದುಡ್ಡನ್ನು? ಇದು ಬರುವಂಥ ಪ್ರಶ್ನೆ. ಸೊ ಏನು ಮಾಡ್ತಾರೋ ಗೊತ್ತಿಲ್ಲ. ಈಗ ಹಲವು ಕಡೆಗಳಲ್ಲಿ ₹400, ₹500, ₹600 ಎಲ್ಲ ಟಿಕೆಟ್ ಇದೆ.